ನಮಸ್ಕಾರ. ನಾನು ರಮ್ಯಾ ಮತ್ತು ಆರೋಗ್ಯಕರ ಹಾಗೂ ಸಂತೋಷದ ಗರ್ಭಾವಸ್ಥೆಯ ಮೂಲಕ ನಿಮಗೆ ಮಾರ್ಗದರ್ಶನ ನೀಡಲು ನಾನು ಇಲ್ಲಿದ್ದೇನೆ. ಗರ್ಭಾವಸ್ಥೆಯಲ್ಲಿ ಪೋಷಣೆ ಬಹಳ ಮುಖ್ಯ. ಅಗತ್ಯ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಸಮತೋಲಿತ ಆಹಾರದ ಮೇಲೆ ಗಮನಹರಿಸಿ. ಫೋಲಿಕ್ ಆಸಿಡ್ ನರ ಕೊಳವೆಯ ದೋಷಗಳನ್ನು ತಡೆಯಲು ನಿರ್ಣಾಯಕವಾಗಿದೆ. ಸೊಪ್ಪಿನ ತರಕಾರಿಗಳು, ಬಲವರ್ಧಿತ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳನ್ನು ಸೇರಿಸಿ. ಕಬ್ಬಿಣವು ರಕ್ತಹೀನತೆಯನ್ನು ತಡೆಯುತ್ತದೆ. ಪಾಲಕ್, ಖರ್ಜೂರ ಮತ್ತು ಮಾಂಸಾಹಾರಿಗಳಾಗಿದ್ದರೆ ಮಾಂಸವಂತಹ ಕಬ್ಬಿಣಾಂಶ ಭರಿತ ಆಹಾರಗಳನ್ನು ಸೇವಿಸಿ. ನಿಮ್ಮ ಮಗುವಿನ ಮೂಳೆಗಳ ಬೆಳವಣಿಗೆಗೆ ಕ್ಯಾಲ್ಸಿಯಂ ಅತ್ಯಗತ್ಯ. ಡೈರಿ ಉತ್ಪನ್ನಗಳು, ಸೊಪ್ಪಿನ ತರಕಾರಿಗಳು ಮತ್ತು ಬಲವರ್ಧಿತ ಆಹಾರಗಳು ಅತ್ಯುತ್ತಮ ಮೂಲಗಳಾಗಿವೆ. ಪ್ರೋಟೀನ್ ನಿಮ್ಮ ಮಗುವಿನ ಬೆಳವಣಿಗೆಗೆ ಸಹಕಾರಿಯಾಗಿದೆ. ನಿಮ್ಮ ಆಹಾರದಲ್ಲಿ ಬೇಳೆಕಾಳುಗಳು, ಬೀನ್ಸ್, ಡೈರಿ, ಮೊಟ್ಟೆ ಮತ್ತು ನೇರ ಮಾಂಸವನ್ನು ಸೇರಿಸಿ. ವಿಟಮಿನ್ ಸಿ ಭರಿತ ಆಹಾರಗಳಾದ ಕಿತ್ತಳೆ, ನಿಂಬೆ ಮತ್ತು ಸ್ಟ್ರಾಬೆರಿಗಳೊಂದಿಗೆ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಿ. ನಿಮ್ಮ ದೈನಂದಿನ ಊಟದಲ್ಲಿ ಸಾಕಷ್ಟು ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು ಮತ್ತು ಬೀಜಗಳನ್ನು ಸೇರಿಸಿ. ಬೇಯಿಸದ ಅಥವಾ ಕಡಿಮೆ ಬೇಯಿಸಿದ ಆಹಾರಗಳು, ಹೆಚ್ಚು ಪಾದರಸವಿರುವ ಮೀನು, ಅತಿಯಾದ ಕೆಫಿನ್ ಮತ್ತು ಆಲ್ಕೋಹಾಲ್ನನ್ನು ತಪ್ಪಿಸಿ. ನಿಯಮಿತ ಸುರಕ್ಷಿತ ವ್ಯಾಯಾಮವು ನಿಮ್ಮ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಸುಧಾರಿಸುತ್ತದೆ. ಪ್ರತಿದಿನ ಸರಳ ನಡಿಗೆಯು ರಕ್ತ ಪರಿಚಲನೆ ಮತ್ತು ಶಕ್ತಿಯ ಮಟ್ಟವನ್ನು ಸುಧಾರಿಸುತ್ತದೆ. ಪ್ರಸವ ಪೂರ್ವ ಯೋಗವು ನಮ್ಯತೆಯನ್ನು ಹೆಚ್ಚಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಸೌಮ್ಯವಾದ ಭಂಗಿಗಳ ಮೇಲೆ ಗಮನಹರಿಸಿ. ಈಜು ನಿಮ್ಮ ಇಡೀ ದೇಹಕ್ಕೆ ಉತ್ತಮವಾದ ಕಡಿಮೆಯ ಪ್ರಭಾವದ ವ್ಯಾಯಾಮವಾಗಿದೆ. ಕೆಗೆಲ್ ವ್ಯಾಯಾಮಗಳೊಂದಿಗೆ ನಿಮ್ಮ ಶ್ರೋಣಿಯ ಮಹಡಿ ಸ್ನಾಯುಗಳನ್ನು ಬಲಪಡಿಸಿ. ಯಾವುದೇ ವ್ಯಾಯಾಮ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಯಾವಾಗಲೂ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಕಠಿಣ ಚಟುವಟಿಕೆಗಳನ್ನು ತಪ್ಪಿಸಿ ಮತ್ತು ನಿಮ್ಮ ದೇಹದ ಮಾತನ್ನು ಆಲಿಸಿ. ತಲೆತಿರುಗುವಿಕೆ, ಆಯಾಸ ಅಥವಾ ನೋವು ಅನುಭವಿಸಿದರೆ ತಕ್ಷಣ ನಿಲ್ಲಿಸಿ. ನಿಮ್ಮ ಮತ್ತು ನಿಮ್ಮ ಮಗುವಿನ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡಲು ನಿಯಮಿತ ಪ್ರಸವ ಪೂರ್ವ ತಪಾಸಣೆಗಳು ಅತ್ಯಗತ್ಯ. ಈ ಭೇಟಿಗಳು ಸಂಭಾವ್ಯ ತೊಡಕುಗಳನ್ನು ಮೊದಲೇ ಪತ್ತೆಹಚ್ಚಲು ಮತ್ತು ನಿರ್ವಹಿಸಲು ಸಹಾಯ ಮಾಡುತ್ತವೆ. ನಿಮ್ಮ ವೈದ್ಯರೊಂದಿಗೆ ನಿಮ್ಮ ವೈದ್ಯಕೀಯ ಇತಿಹಾಸ, ಔಷಧಿಗಳು ಮತ್ತು ಯಾವುದೇ ಕಾಳಜಿಗಳನ್ನು ಚರ್ಚಿಸಿ. ಗರ್ಭಾವಸ್ಥೆಯ ಮಧುಮೇಹ, ಪ್ರೀಎಕ್ಲಾಂಪ್ಸಿಯಾ ಮತ್ತು ಇತರ ಪರಿಸ್ಥಿತಿಗಳಿಗಾಗಿ ಶಿಫಾರಸು ಮಾಡಲಾದ ಸ್ಕ್ರೀನಿಂಗ್ಗಳಿಗೆ ಒಳಗಾಗಿ. ಲಸಿಕೆಗಳು ಮತ್ತು ಪೂರಕಗಳ ಬಗ್ಗೆ ನಿಮ್ಮ ವೈದ್ಯರ ಸಲಹೆಯನ್ನು ಅನುಸರಿಸಿ. ನಿಮ್ಮ ಮಾನಸಿಕ ಆರೋಗ್ಯವು ನಿಮ್ಮ ದೈಹಿಕ ಆರೋಗ್ಯದಷ್ಟೇ ಮುಖ್ಯವಾಗಿದೆ. ಆಳವಾದ ಉಸಿರಾಟ, ಧ್ಯಾನ ಮತ್ತು ಸೌಮ್ಯ ಸಂಗೀತದಂತಹ ವಿಶ್ರಾಂತಿ ತಂತ್ರಗಳನ್ನು ಅಭ್ಯಾಸ ಮಾಡಿ. ಕುಟುಂಬ, ಸ್ನೇಹಿತರು ಅಥವಾ ಬೆಂಬಲ ಗುಂಪುಗಳೊಂದಿಗೆ ಸಂಪರ್ಕ ಸಾಧಿಸಿ. ನಿಮ್ಮ ಭಾವನೆಗಳು ಮತ್ತು ಕಾಳಜಿಗಳನ್ನು ಹಂಚಿಕೊಳ್ಳಿ. ನೀವು ಸಾಕಷ್ಟು ನಿದ್ರೆ ಮತ್ತು ವಿಶ್ರಾಂತಿ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಿ. ಓದುವುದು, ಚಿತ್ರಕಲೆ ಅಥವಾ ಪ್ರಕೃತಿಯಲ್ಲಿ ಸಮಯ ಕಳೆಯುವಂತಹ ನೀವು ಆನಂದಿಸುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ನೀವು ಅತಿಯಾದ ಆತಂಕ ಅಥವಾ ಖಿನ್ನತೆಗೆ ಒಳಗಾಗಿದ್ದರೆ ವೃತ್ತಿಪರ ಸಹಾಯ ಪಡೆಯಲು ಹಿಂಜರಿಯಬೇಡಿ. ನೆನಪಿಡಿ, ನೀವು ಒಬ್ಬಂಟಿಯಲ್ಲ. ಕಾಳಜಿ ವಹಿಸಿ, ಆರೋಗ್ಯವಾಗಿರಿ ಮತ್ತು ಮಾತೃತ್ವದ ಈ ಸುಂದರ ಪ್ರಯಾಣವನ್ನು ಆನಂದಿಸಿ. ಧನ್ಯವಾದಗಳು.